ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ಪ್ರಿಯ ವೀಕ್ಷಕರೇ, ಮತ್ತೊಂದು ಹೊಸ ದಿನದಲ್ಲಿ ನಿಮ್ಮೆಲ್ಲರನ್ನ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವುದಕ್ಕೂ ವಾಕ್ಯ ಧ್ಯಾನ ಮಾಡುವುದಕ್ಕೂ ನೀವು ಬಂದಿರುವುದಕ್ಕಾಗಿ ನಿಮಗೆ ಧನ್ಯವಾದಗಳೊಟ್ಟಿಗೆ ಈ ದಿನವನ್ನು ಆಶೀರ್ವಾದವಾಗಿ ಅನುಗ್ರಹಿಸಿದಂಥ ಕರ್ತನಿಗೆ ಸ್ತೋತ್ರ ಮಾಡುವಂಥವರು ಆಗಿರೋಣ. ಪ್ರಿಯ ದೇವಜನವೇ, ಒಂದು ಗಾದೆ ಮಾತಿದೆ. ಆ ಗಾದೆ ಮಾತೇನೆಂದರೆ, 100 ಕಲ್ಲುಗಳನ್ನು ಒಂದು ಬಾರಿ ಒಡೆಯುವುದಕ್ಕಿಂತ ಒಂದೇ ಕಲ್ಲನ್ನು 100 ಬಾರಿ ಒಡೆದರೆ ಆ ಕಲ್ಲು ಬಂಡೆ ಕೂಡ ಚದರಿ ಹೋಗುತ್ತದೆ, ಅದು ಒಡೆದು ಹೋಗುತ್ತದೆ. ನಮ್ಮ ಜೀವಿತಗಳಲ್ಲಿ ದೊಡ್ಡ ಸಮಸ್ಯೆಗಳು ಬರುವಾಗ ಅವು ಬೀಳಬೇಕಾದರೆ ನಾವು 100 ಪ್ರಯತ್ನಗಳನ್ನು ಬೇರೆ ಬೇರೆ ಪ್ರಯತ್ನಗಳನ್ನು ಮಾಡುವುದಲ್ಲ, ವಿಶ್ವಾಸದಲ್ಲಿ ನಂಬಿಕೆಯಲ್ಲಿ ಸ್ಥಿರವಾಗಿದ್ದುಕೊಂಡು ಒಂದೇ ಕಾರ್ಯವನ್ನು ಮಾಡುವುದಾದರೆ ಖಂಡಿತ ಅದು ಮುಗಿದು ಹೋಗುವಂಥ ಸಮಸ್ಯೆಯೂ ಆಗಿರುತ್ತದೆ. ಬೈಬಲ್ನಲ್ಲಿ ಅನೇಕ ಸಂದಿಗ್ಧ ಪರಿಸ್ಥಿತಿಗಳು ಬಂದಾಗ ದೇವ ಸೇವಕರು ಉಪಯೋಗಿಸಿದ ಇಲ್ಲವೇ ದೇವರ ಮಾತನ್ನು ಅನುಸರಿಸಿದ ರೀತಿ ನೀತಿಗಳನ್ನು ತಿಳಿದುಕೊಂಡರೆ ನಮ್ಮ ಅನುದಿನದ ಜೀವಿತದಲ್ಲಿಯೂ ಕೂಡ ನಮಗೆ ಬಂದೊದಗುವಂಥ ಸಮಸ್ಯೆಗಳನ್ನು ನಾವು ಸರಿಯಾದ ಕ್ರಮದಲ್ಲಿ ಪರಿಷ್ಕಾರ ಮಾಡಬಹುದು. ಹೌದು, ಸಾಲ್ವ್ ಮಾಡಲಿಕ್ಕಾಗದೇ ಇರುವಂಥ ಸಮಸ್ಯೆ ಅನ್ನೋದಿಲ್ಲ. ಪ್ರತಿ ಬೀಗಕ್ಕೆ ಬೀಗದ ಕೈ ಇರುವಂತೆ ನಮ್ಮ ಜೀವಿತದಲ್ಲಿರುವ ಪ್ರತಿ ಪ್ರಶ್ನೆಗೆ ಉತ್ತರ ಇದೆ, ಪ್ರತಿ ಸಮಸ್ಯೆಗೆ ಪರಿಷ್ಕಾರ ಇದೆ. ಅದನ್ನು ನಾವು ಶಾಂತ ಸ್ವಭಾವದಿಂದ ಕಂಡುಕೊಳ್ಳುವಂಥವರು ಆಗಿರಬೇಕು. ಒಂದೇ ಕ್ಷಣದಲ್ಲಿ ಮಾಯೆಯ ರೀತಿಯಲ್ಲಿ ನಮಗೆ ನಡೆಯಬೇಕೆಂದರೆ ಆಗುವುದಿಲ್ಲ. ಈ ದಿನ ನಾವು ನೋಡಲಿಕ್ಕೆ ಹೋಗುತ್ತಿರುವಂಥ ಘಟನೆ ಯಾವುದೆಂದರೆ, ಇಸ್ರಾಯೇಲ್ಯರನ್ನು ಅಡ್ಡಿಪಡಿಸಿದ, ತೊಂದರೆಪಡಿಸಿದ, ಅವರು ಕಾನಾನಿಗೆ ಹೋಗಲಿಕ್ಕೆ ತಡೆ ಮಾಡಿದಂಥ ಒಂದು ದೊಡ್ಡ ಸಮಸ್ಯೆ ಯೆರಿಕೋ ಕೋಟೆ. ಅದು ಬೀಳಿಸಲಾರದೇ ಇರುವಂಥದ್ದು, ಅದನ್ನು ದಾಟಿ ಹೋಗಲಿಕ್ಕಾಗದೇ ಇರುವಂಥ ಪರಿಸ್ಥಿತಿ ಇದ್ದಾಗ ದೇವರು ಕೊಟ್ಟ ಸಲಹೆ ಸೂಚನೆಗಳ ಮೇರೆಗೆ ಭಕ್ತರು ಅನುಸರಿಸಿದ ಅನುಸರಿಸುವಿಕೆಯಿಂದ ಅವರು ಯೆರಿಕೋ ಕೋಟೆಯನ್ನು ದಾಟುವಂತೆ ಮಾಡಿದರು. ಇವತ್ತು ನೀವು ಕೂಡ ಏನಾದರೂ ಯೆರಿಕೋ ಕೋಟೆ ಅಂತ ಸಮಸ್ಯೆಗಳನ್ನು ಹಾದು ಹೋಗುತ್ತಿದ್ದರೆ ದೇವರು ನಿಮ್ಮೊಟ್ಟಿಗೆ ಮಾತನಾಡುತ್ತಾರೆಂದು ನಾನು ನಂಬುವವನಾಗಿದ್ದೇನೆ. ಬನ್ನಿ, ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಯೆಹೋಶುವನ ಗ್ರಂಥ 6ನೇ ಅಧ್ಯಾಯ 20ನೇ ವಾಕ್ಯ. ಜನರು ಕೊಂಬಿನ ಧ್ವನಿಯನ್ನು ಕೇಳಿ ಮಹತ್ತರವಾಗಿ ಆರ್ಭಟಿಸಲು ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಯಿತು. ಪ್ರತಿಯೊಬ್ಬನೂ ನೆಟ್ಟಗೆ ಪಟ್ಟಣದೊಳಗೆ ನುಗ್ಗಿ ಹೋದನು, ಅದು ಅವರಿಗೆ ಸ್ವಾಧೀನವಾಯಿತು. ಅದು ಅವರಿಗೆ ಸ್ವಾಧೀನವಾಯಿತು. ಆಮೇನ್. ನನ್ನ ಪ್ರಿಯರೇ, ಅನೇಕ ಕ್ರೂರ ಮೃಗಗಳು ಇರುತ್ತವೆ, ಹತೋಟಿಗೆ ಬಾರದೇ ಇರುವಂಥ ಪ್ರಾಣಿಗಳಿರುತ್ತವೆ, ಹೇಳಿದ ಮಾತು ಕೇಳದ ಸೊಸೆ, ಅತ್ತೆ, ಗಂಡ, ಮಕ್ಕಳು ಇರುತ್ತಾರೆ. ಹಾಗಾದರೆ ಅವರನ್ನು ಹತೋಟಿಗೆ ತೆಗೆದುಕೊಳ್ಳುವುದು, ಸ್ವಾಧೀನ ಮಾಡಿಕೊಳ್ಳುವುದು, ಹೇಳಿದ ಮಾತು ಕೇಳುವಂತೆ ಮಾಡುವುದು ಬಹಳ ಮುಖ್ಯ. ಇವತ್ತಿನ ವಾಕ್ಯದಲ್ಲಿ ನೋಡುತ್ತಾ ಇದೆ, ಅದು ಅವರಿಗೆ ಸ್ವಾಧೀನವಾಯಿತು. ಸ್ವಾಧೀನ ಅಂದರೆ ಸ್ವ ಅಧೀನ, ಅಂದರೆ ತನ್ನ ಸ್ವಂತ ಕೈಯಲ್ಲಿ ಅದನ್ನು ನಿಭಾಯಿಸಲಿಕ್ಕೆ, ತಾನು ಹೇಳಿದ ಹಾಗೆ ಕೇಳಲಿಕ್ಕೆ, ತಾನು ಅಂದುಕೊಂಡಂತೆ ನಡೆಯಲಿಕ್ಕೆ. ಈಗ ಇಸ್ರಾಯೇಲ್ಯರಿಗೆ ಒಂದು ಆಸೆ ಇತ್ತು, ಈ ಬಲವಾದ ಬಹಳ ದೊಡ್ಡದಾದ ಈ ಕೋಟೆಯು ಬೀಳಬೇಕಾಯಿತು. ಆದರೆ ಅದನ್ನು ಬೀಳಿಸುವುದಕ್ಕೆ ಇವರ ಹತ್ರ ಯಾವುದೇ ಮಾರ್ಗವಿಲ್ಲ. ಆದರೆ ಅದು ತಾನಾಗಿ ಬಿದ್ದು ಹೋಯಿತು. ಇವತ್ತು ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ನಿಮ್ಮ ಸಮಸ್ಯೆ ತಾನಾಗಿ ಬಿದ್ದು ಹೋಗಬೇಕಾ? ತಾನಾಗಿ ಇಲ್ಲದೆ ಹೋಗಬೇಕಾ? ನಿಮಗೆ ಸ್ವಾಧೀನವಾಗಬೇಕಾ? ದೇವರು ಇವರಿಗೆ ಹೇಳಿದ ಮಾತುಗಳನ್ನು ನಾವು ಅನುಸರಿಸಿ ನಡೆಯೋಣ. ಖಂಡಿತ ನಮ್ಮ ಸಮಸ್ಯೆ ಅದು ತಾನಾಗಿ ಬಿದ್ದು ಹೋಗಬೇಕು. ಹಲ್ಲೆಲೂಯ. ನಮ್ಮ ಅನಾರೋಗ್ಯ ತಾನಾಗಿ ಹೋದರೆ, ನಮ್ಮ ಕಷ್ಟ ತಾನಾಗಿ ಬಿದ್ದು ಹೋದರೆ, ನಮ್ಮ ಸಮಸ್ಯೆ ತಾನಾಗಿ ಇಲ್ಲದೆ ಹೋದರೆ ಒಳ್ಳೆಯದು. ಪ್ರಿಯ ದೇವಜನವೇ, ಎಷ್ಟು ಸಂತೋಷ ಅಲ್ವಾ? ಅಯ್ಯೋ, ಅದು ಬಂತು ಆದರೆ ಹೋಯ್ತಪ್ಪ, ಅದು ಇತ್ತು ಹೋಯಿತು, ಆ ಸಮಸ್ಯೆ ಬಂದಿತ್ತು ತಾನಾಗಿ ಸಾಲ್ವ್ ಆಗೋಯಿತು ಅನ್ನುವಾಗ ಎಷ್ಟೋ ಸಂತೋಷ.
ಎರಿಕೋ ಕೋಟೆಯು ಇಸ್ರಾಯೇಲರ ಜೀವಿತದಲ್ಲಿ ಒಂದು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿತ್ತು. ಇವರ ಜೀವಿತದಲ್ಲಿ ಕೆಂಪು ಸಮುದ್ರ ಇಬ್ಬಾಗವಾಗಿತ್ತು, ಯೋರ್ದಾನ್ ನದಿಯು ನಿಂತು ಹೋಗಿತ್ತು, ಫಿಲಿಷ್ಟಿಯರು ಅಮೋರಿಯರಂಥ ಶತ್ರುಗಳನ್ನು ಎದುರಿಸಿದ್ದರು. ಆದರೆ ಈಗ ಇಲ್ಲಿ ಬಂದಾಗ ತುಂಬ ತಡ ಆಗ್ತಾ ಇದೆ. ಇದಕ್ಕೆ ಮೋಶೆ 12 ಜನ ಗೂಢಾಚಾರಿಗಳನ್ನು ಕೂಡ ಕಳಿಸ್ತಾನೆ. ಏನಿದು ಕತೆ? ನಾವು ಮುಂದಕ್ಕೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಎದುರಿಸಲಿಕ್ಕೆ ಆಗ್ತಾ ಇಲ್ಲ, ಜಯಿಸಕ್ಕಾಗ್ತಾ ಇಲ್ಲ, ಇದನ್ನು ಏನು ಮಾಡಬೇಕು, ಹೋಗಿ ನೋಡ್ಕೊಂಡು ಬನ್ನಿರಿ ಅಂದರೆ 12 ಜನ ಹೋಗಿ ಅಲ್ಲಿನ ಪರಿಸ್ಥಿತಿಯನ್ನು ಕಂಡು ಎಲ್ಲರೂ ಬಂದು 10 ಜನ ಬಂದು ಹೇಳ್ತಾರೆ, ಅಯ್ಯ ಅವರು ಬಹಳ ದುಡೂತಿಯಾಗಿದ್ದಾರೆ, ಅವರ ಕೋಟೆ ಬಹಳ ದಪ್ಪವಾಗಿದೆ, ಅವರು ತುಂಬ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದಾರೆ, ನಮ್ಮ ಕೈಯಲ್ಲಿ ಅವರನ್ನು ಎದುರಿಸಲಿಕ್ಕೂ ಜಯಿಸಲಿಕ್ಕೂ ಸಾಧ್ಯವಿಲ್ಲ ಎಂದು ಹೇಳಿದರು. ಆದರೆ ಇನ್ನಿಬ್ಬರಿದ್ದರು, ಯೆಹೋಶುವ ಕಾಲೇಬರು. ಅವರಿಬ್ಬರು ಹೋಗಿ ಯಥಾರ್ಥವಾಗಿ ಎಲ್ಲವನ್ನು ನೋಡಿ ಬಂದು ಹೇಳುತ್ತಾರೆ, ಇಲ್ಲ, ದೇವರು ನಮಗೆ ಪಟ್ಟಣವನ್ನು ಕೊಡುತ್ತಾರೆ ಎಂದು ಹೇಳಿದರು. ಮ್ಯಾಕ್ಸಿಮಮ್ ಅಂದರೆ ಹೆಚ್ಚು ಜನರು 10 ಜನರು ಆಗಲ್ಲ ಅಂದರೆ 2 ಮಾತ್ರ ಆಗುತ್ತೆ ಅನ್ನುತ್ತಿದ್ದಾರೆ. ಈ ಲೋಕದಲ್ಲಿ ಅನೇಕ ಜನರು ಒಂದು ಕಡೆ ನಿಂತಿರುತ್ತಾರೆ, ದೇವರ ಮಕ್ಕಳು ಇನ್ನೊಂದು ಕಡೆ ನಿಂತಿರುತ್ತಾರೆ. ಜಾಸ್ತಿ ಜನ ಇದ್ದಾರೆಂದ ಮಾತ್ರಕ್ಕೆ ಅದು ಸತ್ಯನೂ ಅಲ್ಲ, ಕಡಿಮೆ ಜನ ಇದ್ದಾರೆನ್ನುವುದಕ್ಕೆ ಅದು ಸುಳ್ಳೂ ಅಲ್ಲ. ಕೆಲವು ಸಾರಿ ಸತ್ಯದ ಪರ ಅನೇಕರು ನಿಂತುಕೊಳ್ಳುತ್ತಾರೆ, ಸುಳ್ಳಿನ ಪರ ನಿಂತುಕೊಳ್ಳುತ್ತಾರೆ, ಸತ್ಯದ ಪರ ನಿಂತುಕೊಳ್ಳುವುದಿಲ್ಲ. ಆದರೂ ದೇವಜನವೇ, ಇಲ್ಲಿ ಕೊನೆಯದಾಗಿ ಫಲಿತಾಂಶವನ್ನು, ಪ್ರತಿಫಲವನ್ನು ನೋಡುವಾಗ ನಮಗೂ ಸಂತೋಷವಾಗುತ್ತದೆ. ನೋಡಿ, ನಾವೇನಾದರೂ ಒಂದು ಬಿಸ್ನೆಸ್ ಮಾಡ್ತೀವಿ, ಏನಾದರೂ ಒಂದು ಕೆಲಸಕ್ಕೆ ಹೋಗುತ್ತೇವೆ, ಒಂದು ಪ್ರಯತ್ನ ಮಾಡುತ್ತೇವೆ ಅಂದರೆ ಒಳ್ಳೆ ಲಾಭಾಂಶ ಬರುತ್ತದೆ, ಅಂದರೆ ಒಳ್ಳೆ ಅದರಲ್ಲಿ ಆದಾಯ ಬರುತ್ತದೆ ಅಂತ ಹೇಳಿದರೆ ನಮಗೆ ತುಂಬ ಸಂತೋಷ. ಆ ಆದಾಯವನ್ನು ಮನಸ್ಸಲ್ಲಿಟ್ಟುಕೊಂಡು ಏನು ಬೇಕಾದರೂ ಕಷ್ಟಪಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇವತ್ತು ಇವರಿಗೆ ಪ್ರತಿಫಲ ಮೊದಲೇ ಸಿಗಲಿಲ್ಲ, ಹೋರಾಟಗಳ ಮೇಲೆ ಹೋರಾಟ, ವಿರೋಧಗಳ ಮೇಲೆ ವಿರೋಧ, ಆಗಲ್ಲ ಅನ್ನೋ ಪರಿಸ್ಥಿತಿಗೆ ಬಂದಿದ್ದರು. ಆದರೆ ಕೊನೆಗೆ ನಮಗೆ ಗೊತ್ತಿದೆ, ಎರಿಕೋ ಕೋಟೆಯು ಯಾರೂ ಬೀಳಿಸಲಿಲ್ಲ, ಗಾಳಿ ಬೀಸಲಿಲ್ಲ, ಪ್ರವಾಹವು ಬರಲಿಲ್ಲ, ಯುದ್ಧವು ನಡೆಯಲಿಲ್ಲ, ಯಾರು ಕಲ್ಲುಗಳನ್ನು ಮುಟ್ಟಲಿಲ್ಲ, ಯಾರೂ ಬಂದು ಇವರಿಗೆ ಸಹಾಯ ಮಾಡಲಿಲ್ಲ. ಏನಾಯಿತು ಏನು ಅಂತ ಗೊತ್ತಿಲ್ಲ, ದೇವರಿಗೆ ಮಾತ್ರ ಗೊತ್ತು. ಅದು ತಾನಾಗೆ ಬಿತ್ತು. ಕೆಲವು ಸಾರಿ ನನ್ನ ಜೀವಿತದಲ್ಲಿ ಕೂಡ ನಾನು ಅಂದುಕೊಳ್ಳುತ್ತೇನೆ, ಕೆಲವು ಸಮಸ್ಯೆಗಳು ಆರೋಗ್ಯದ್ದು, ಸೇವೆಯಲ್ಲಿ, ಕುಟುಂಬದಲ್ಲಿ ಕೆಲವು ಸಮಸ್ಯೆಗಳು ಎದ್ದೇಳುತ್ತವೆ. ಆದರೆ ನಾವು ಮಾಡುವ ಪ್ರಯತ್ನದಿಂದ ಕೆಲವು ಸಾರಿ ಏನಾದರೂ ನನಗೆ ಹುಷಾರಿಲ್ಲ, ಬಾಯುಣ್ಣಾಯಿತು, ಇಲ್ಲಾಂದರೆ ಏನೋ ತಲೆ ಸುತ್ತು ಬರ್ತಾ ಇದೆ, ಏನೋ ಒಂಥರ ಆಗ್ತಾ ಇದೆ, ಏನೇನೋ ಟ್ರೀಟ್ಮೆಂಟ್ ಮಾಡ್ತೀವಿ, ಕೊನೆಗೆ ಯಾವುದರಲ್ಲಿ ಸರಿ ಹೋಯಿತೋ ಗೊತ್ತಿಲ್ಲ. ಆದರೆ ನಾನು ನಂಬೋದೇನೆಂದರೆ, ನಾವು ಪ್ರಯತ್ನಿಸುತ್ತೇವೆ, ಆದರೆ ದೇವರು ಪ್ರತಿಫಲ ಕೊಟ್ಟು ನಮ್ಮನ್ನು ಸೌಖ್ಯ ಮಾಡ್ತಾನೆ. ನನಗೆ ಕೇಳುವಾಗ ಯಾವುದರಿಂದ ನಿಮಗೆ ಸೌಖ್ಯವಾಯಿತು ಅಂತ ಹೇಳಿದರೆ ನಾನು ಹೇಳ್ತೇನೆ, ದೇವರ ಕೃಪೆಯಿಂದ. ಯಾಕೆಂದರೆ ನಾವು ಮಾಡಿದ್ದು ಯಾವುದರಿಂದ ಕಡಿಮೆ ಆಯಿತು ನನಗೆ ಗೊತ್ತಿಲ್ಲ, ಬಟ್ ಬಂದದ್ದು ತಾನಾಗಿ ಹೋಯಿತು. ಕರ್ತನಿಗೆ ಸ್ತೋತ್ರ. ನನ್ನ ಸಹೋದರಿ, ಕುಟುಂಬಸ್ಥರೇ, ನಿಮ್ಮ ಕುಟುಂಬದಲ್ಲಿ ತಲೆದೋರಿರುವ ಈ ಒಂದು ಗಂಭೀರ ವಿರೋಧ ಕಾರ್ಯವು, ಎರಿಕೋ ಅಂತ ಸಮಸ್ಯೆಯು ಏನೇ ಮಾಡಿದರೂ ಹೋಗ್ತಾ ಇಲ್ವಾ? ನಿಮ್ಮ ಶರೀರದಲ್ಲಿರುವಂಥ ಅನಾರೋಗ್ಯ, ನಿಮ್ಮ ಮಕ್ಕಳ ಜೀವಿತದಲ್ಲಿ ಹಿಡಿದಿರುವಂಥ ಒಂದು ಕಷ್ಟ, ಸಾಲಬಾಧೆ, ಈ ಸಮಸ್ಯೆಗಳು ಬಿಟ್ಟು ಹೋಗುತ್ತಾ ಇಲ್ವಾ? ದೇವರು ಈ ದಿನ ನಿಮಗೆ ಹೇಳುತ್ತಿದ್ದಾರೆ. ದೇವರು ಹೇಳುವಂಥ ಮಾತುಗಳನ್ನು ನೀವು ಕೇಳಿದರೆ ತಾನಾಗಿ ಅದು ಇಲ್ಲದೆ ಹೋಗುತ್ತದೆ. ನಾವೇನು ಮಾಡಬೇಕಾಗಿಲ್ಲ. ದೇವರ ವಾಕ್ಯ ವಿಮೋಚನ ಕಾಂಡ 14:14 ಹೇಳಿದ ಪ್ರಕಾರವಾಗಿ ನೀವಂತೂ ಸುಮ್ಮನಿರ್ರಿ, ನಾನೇ ನಿಮ್ಮ ಪರವಾಗಿ ಯುದ್ಧ ಮಾಡುವೆನು ಎಂಬುದಾಗಿ. ಹಲ್ಲೆಲೂಯಾ. ನಾವಂತೂ ಏನು ಮಾಡಬೇಕು? ಸುಮ್ಮನಿರಬೇಕು. ಸುಮ್ಮನಿರಬೇಕಂದ್ರೆ ನನ್ನ ಇಷ್ಟಾನುಸಾರ ಇರುತ್ತೇನಂತಲ್ಲ, ನೀನಂತೂ ಸುಮ್ಮನಿರು, ನಾನೇ ನಿನ್ನ ಪರವಾಗಿ ಯುದ್ಧ ಮಾಡುತ್ತೇನೆಂದು ದೇವರ ವಾಕ್ಯ ಹೇಳುತ್ತಾ ಇದೆ. ನಿಮಗಾಗಿ ಯುದ್ಧ ಮಾಡಲಿಕ್ಕೆ, ನಿಮಗಾಗಿ ಸಹಾಯ ಮಾಡಲಿಕ್ಕೆ ಕರ್ತನು ಸಿದ್ಧವಾಗಿದ್ದಾನೆ. ನಾವು ಮಾಡಬೇಕಾಗಿರುವಂಥ ಸುಲಭದ ಕಾರ್ಯಗಳನ್ನು ದೇವರಾತ್ಮನು ಇವತ್ತು ನಿಮಗೂ ನನಗೂ ತಿಳಿಸಿಕೊಡಲಿಕ್ಕೆ ಹೋಗುತ್ತಿದ್ದಾರೆ. ಅದನ್ನು ನೋಡೋಣ. ಯೆಹೋಶುವನ ಗ್ರಂಥದಲ್ಲಿ 6ನೇ ಅಧ್ಯಾಯದ 2ನೇ ವಚನವನ್ನು ನೋಡುತ್ತೇವೆ. ಆಗ ಯೆಹೋವನು ಯೆಹೋಶುವನಿಗೆ, ನೋಡು, ನಾನು ಯೆರಿಕೋವನ್ನು, ಅದರ ಅರಸನನ್ನು, ಯುದ್ಧ ವೀರರನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ. ನನ್ನ ಪ್ರಿಯರೇ,
ಈ ಕಾಲಗಳಲ್ಲಿ ನೀವು ಒಂದು ಸಿನಿಮಾ ಅಂತ ತೆಗೆದುಕೊಂಡ್ರೆ ಆ ಸಿನಿಮಾ ಏನು ಒಳಗಡೆ ಇರುತ್ತೆ ಅನ್ನೋದನ್ನು ಮೊದಲೇ ಏನು ಮಾಡ್ತಾರೆ, ಟ್ರೈಲರ್ ಮಾಡ್ತಾರೆ. ಗೊತ್ತಲ್ವ ನಿಮಗೆ? ಟ್ರೈಲರ್ ಅಂದರೆ ಅದರಲ್ಲಿ ಯಾರ್ಯಾರಿದ್ದಾರೆ, ಎಂತಹ ಕಥಾಂಶ ಇರಬಹುದು, ಎಂತಹ ಇದಿರ್ಬೋದು, ನನಗಷ್ಟು ಗೊತ್ತಿಲ್ಲ. ಬಟ್ ಟ್ರೈಲರ್ ಅಂತ ಹೇಳ್ತಾರೆ. ಅಂದರೆ ಟ್ರಯಲ್ ಮಾಡಿ ಒಳಗಡೆ ಇರುವಂಥದ್ದನ್ನು ತೋರಿಸಿ ಈ ಟ್ರೈಲರ್ ಮುಖಾಂತರವಾಗಿ ಜನರನ್ನು ಆಕರ್ಷಿಸಬೇಕು. ಈಗ ದೇವರು ಯೆಹೋಶುವನೇ ನೋಡು, ನಾನು ಏನು ಮಾಡ್ತಾ ಇದ್ದೇನೆ, ಯೆರಿಕೋ ಪಟ್ಟಣವನ್ನು, ಅದರ ಅರಸನನ್ನು, ಅದರ ಯುದ್ಧ ವೀರರನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ. ಮುಗೀತು. ಇದು ಟ್ರೈಲರ್. ಆದರೆ ಕ್ಲೈಮ್ಯಾಕ್ಸ್ ಬಹಳ ಮುಖ್ಯ. ಇಂಟರ್ವೆಲ್ ಕೂಡ ಇದೆ. ಇಂಟರ್ವೆಲ್ ಏನಪ್ಪ ಅಂತ ಹೇಳಿದ್ರೆ, ಒಂದು ಗೂಢಾಚಾರಿಕೆಯನ್ನು ಹೋಗುತ್ತಾರೆ. ಈ ಗೂಢಾಚಾರಿಕೆ ಮಾಡಿ ಎಲ್ಲ ಬಂದವರು ಇಲ್ಲ, ಆಗೋದೇ ಇಲ್ಲ ಅಂತ ಹೇಳಿ 10 ಜನ ಹೇಳ್ತಾರೆ. ಅದು ಇಂಟರ್ವೆಲ್. ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅನ್ನುವಂಥದ್ದನ್ನು ನಾವು ನೋಡೋದಕ್ಕಿಂತ ಮುಂಚೆ ಈ ವಾಕ್ಯವನ್ನು ಗಮನಿಸಿರಿ. ದೇವರು ಹೇಳ್ತಾ ಇದ್ದಾನೆ, ನಿನ್ನ ಕೈಗೆ ನಾನು ಒಪ್ಪಿಸಿಕೊಟ್ಟಿದ್ದೇನೆ. ಈ ಯೆಹೋಶುವನ ಗ್ರಂಥದ 6ನೇ ಅಧ್ಯಾಯ 3 ಮತ್ತು 4ನೇ ವಚನ, ನಿಮ್ಮ ಭಟರೆಲ್ಲ 6 ದಿವಸಗಳವರೆಗೆ ದಿನಕ್ಕೆ 1 ಸಾರಿ ಪಟ್ಟಣವನ್ನು ಸುತ್ತಲಿ 7 ಮಂದಿ ಯಾಜಕರು ಕೊಂಬುಗಳನ್ನು ಹಿಡಿದುಕೊಂಡು ಮಂಜೂಷದ ಮುಂದೆ ನಡೆಯಲಿ. 7ನೆಯ ದಿವಸ ನೀವು ಪಟ್ಟಣವನ್ನು 7 ಸಾರಿ ಸುತ್ತಬೇಕು. ನನ್ನ ಪ್ರಿಯ ದೇವಜನವೇ, ಇಲ್ಲಿ ಗಮನಿಸಿರಿ. ಇಲ್ಲಿ ಇದು ಗೊತ್ತಿರೋ ವಿಚಾರಪ್ಪ ಅಷ್ಟೇ ನಮಗೆ ಅಂತ ನೀವು ಹೇಳ್ಬೋದು. ಇಲ್ಲಿ ಗಮನಿಸಿರಿ, ಇಲ್ಲಿ ಹೇಳುತ್ತಾ ಇದೆ 6 ದಿನಗಳವರೆಗೆ. ಇದೇನಿದು? ಬರೀ ಸುತ್ತೋದಷ್ಟೇ, ದೂರದಿಂದ ಅವರು ರೌಂಡ್ ಹಾಕಬೇಕು. ಈಗ ನೋಡಿ, ದೇವರು ಏನಾದರೂ ನಮಗೆ ಇದು ಮಾಡು, ಕಾದು ಕುಳಿತಿರು, ಪ್ರಾರ್ಥಿಸು, ನಂಬು, ಇದನ್ನು ಹೇಳಿದರೆ ಇದರಿಂದ ಏನಾಗುತ್ತೆ ದೇವರೇ? ಅದ್ಭುತ. ಕಷ್ಟಪಟ್ಟು ಕೆಲಸಕ್ಕೆ ಹೋದರೆ ಸಂಬಳ ಬರುತ್ತೆ, ವ್ಯಾಪಾರ ಮಾಡಿದರೆ ಆದಾಯ ಬರುತ್ತೆ, ಏನಾದರೂ ಒಂದು ಪ್ರಯತ್ನ ಮಾಡಿದರೆ ಪ್ರತಿಫಲ ಬರುತ್ತೆ. ಸುಮ್ಮನೆ ಪ್ರಾರ್ಥನೆ ಮಾಡೋದರಿಂದ, ನಂಬೋದರಿಂದ ಏನು ನಡೆಯುತ್ತೆ ಅಂತ ಅಂದುಕೊಳ್ಳಬಹುದು. ದೇವಜನವೇ, ಇಲ್ಲಿ ಹೇಳುತ್ತಿರುವಂಥ ಮಾತು ಒಬೀಡಿಯನ್ಸ್ ಇನ್ ಆಕ್ಷನ್. ನೀವು ನಂಬುವಂಥನ್ನು ಹೇಳ್ತದೆ, ನೀವು ಏನು ವಿಧೇಯತೆಯನ್ನು ಸೂಚಿಸಬೇಕೋ ಅದನ್ನು ಕ್ರಿಯೆಯಲ್ಲಿ ಮಾಡಬೇಕು. ಓಕೆ ಸ್ವಾಮಿ, ಎಸ್ ಅಂತ ಹೇಳ್ತೇವೆ. ಆದರೆ ನಿಷ್ಠಾವಂತರಾಗಿ ದೇವರ ಮಾತನ್ನು ಅನುಸರಿಸಿ ನಡೆಯಬೇಕು. ಯಾರ ಮಾತನ್ನು? ದೇವರ ಮಾತನ್ನು ಅನುಸರಿಸಿ ನಡೆಯಬೇಕು. ದೇವರೇನು ಹೇಳಿದರು ನೋಡಿ, ದಿನಕ್ಕೆ 1 ಸಾರಿ 6 ದಿನಗಳು ನೀವು ಸುತ್ತಬೇಕು ಅಂತ ಹೇಳಿದರು. ಇವರ ಕೆಲಸ ಏನೀಗ? ವಿಧೇಯತೆಯನ್ನು ತೋರಿಸೋದು. ಸಾಧಾರಣವಾಗಿ ಮನುಷ್ಯರಾಗಿರುವಂಥ ನಮಗೆ ಕ್ರಾಸ್ ಕ್ವಶನ್ಸ್ ಬರ್ತದೆ. ಎಂಥ ಮೂರ್ಖತ್ವ, ಇದೆಂಥ ಮುಟ್ಟಾಳತ್ವ. ಏನು, ನಾವು ಅದರ ಸುತ್ತಿದ್ರೆ ಅಂಥ ದೊಡ್ಡ ಗೋಡೆಗಳು ಬಿದ್ದೋಗ್ತವ? ಇವತ್ತು ನಿಮ್ಮ ಜೀವಿತದಲ್ಲಿ ಕೂಡ ಹಾಗೆ ಅನ್ನಿಸ್ಬೋದು. ಬದಲಾಯಿಸಲಾಗದಂಥ ನಿಮ್ಮ ಮನೆಯ ವ್ಯಕ್ತಿಗಳನ್ನು, ತೀರಿಸಲಾರದಂಥ ಸಾಲಗಳನ್ನು, ಗುಣವಾಗಲಾರದಂಥ ರೋಗಗಳನ್ನು, ನಡೆಯಲಾರದಂಥ ಕಾರ್ಯಗಳನ್ನು ನಿಮಗೆ ಹೇಳಿದರೆ ನೀವು ನಂಬ್ತೀರಾ? ದೇವರು ಹೇಳಿದ ಮಾತಿಗೆ ವಿಧೇಯತೆಯನ್ನು ತೋರಿಸ್ತೀರಾ? ದೇವರೇ, ನೀನು ನನಗೆ ಆಲೋಚನೆ ಕೊಡ್ತಾ ಇದೀಯಾ? ಮೊಣಕಾಲಿನಲ್ಲಿ ಕೂತುಕೋ, ಪ್ರಾರ್ಥಿಸು, ಉಪವಾಸ ಮಾಡು, ಪ್ರಾರ್ಥಿಸು, ಆಲಯದಲ್ಲಿ ಹೋಗು, ನಿನ್ನ ಮನೋಭಾರವನ್ನು ಹಂಚಿಕೋ. ಇದನ್ನು ಮಾಡಿದ್ರೆ ಅಯ್ಯೋ, ಅದು ಹೇಗಿರುತ್ತೆ ಪಾಸ್ಟ್ರೆ? ನೀವು ಹೇಳೋದು, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರ ಹಾಕದಂಗಿರುತ್ತೆ. ಜ್ವರ ಬಂದಿರೋದು ಎತ್ತಿಗೆ, ಬರೆ ಹಾಕೋದು ಎಮ್ಮೆಗೆ. ನೀವು ಹೇಳೋದು ಹೆಂಗಿದ್ರೆ ಸಮಸ್ಯೆ ಅಲ್ಲಿದೆ, ಇಲ್ಲಿ ನೀವು ಮಾಡಿರಿ ಅಂತ ಹೇಳ್ತಾರೆ. ದೇವಜನವೇ, ಎಲ್ಲೋ ಇದ್ದಂಥ ವ್ಯಕ್ತಿಗಳಿಗೆ ಯೇಸುಸ್ವಾಮಿ ಶತಾಧಿಪತಿ ಒಂದು ಮಾತು ಹೇಳ್ತೇನೆ, ಅಯ್ಯ ಯೇಸುವೆ, ನೀವು ನನ್ನ ಮನೆಗೆ ಬರೋತಕ್ಕಷ್ಟು ಯೋಗ್ಯತೆ ನನಗಿಲ್ಲ, ಒಂದು ಮಾತು ಹೇಳಿದರೆ ಸಾಕು. ನೀವೊಂದು ಮಾತು ಇಲ್ಲಿಂದ ಹೇಳಿದರೆ ನನ್ನ ಏನು ಹಾಳು ಸೌಖ್ಯವಾಗುತ್ತಾನೆ. ಇವತ್ತು ನೀವು ಹೇಳಿ, ಇಲ್ಲಿ ದೇವರ ಪ್ರಾರ್ಥನೆ ಮಾಡಿದರೆ ನಿಮ್ಮಲ್ಲಿ ಕ್ರಿಯೆ ನಡೆಯುತ್ತಾ?
ನಾವು ನಿಮಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ನಿಮ್ಮಲ್ಲಿ ಖಂಡಿತವಾಗಿಯೂ ದೊಡ್ಡ ಕಾರ್ಯ ನಡೆಯುತ್ತಾ? ಏನನಿಸುತ್ತೆ ನಿಮಗೆ? ದೇವರು ಅದ್ಭುತ ಮಾಡ್ತಾರೆ, ಪ್ರಾರ್ಥನೆಗಳಲ್ಲಿ ಜಯ ಇದೆ, ನಂಬಿಕೆಯಲ್ಲಿ ಜಯ ಇದೆ, ವಿಧೇಯತೆಯಿಂದ ಬಿಡುಗಡೆ ಇದೆ, ಸ್ತೋತ್ರ ಮಾಡುವುದರಿಂದ ಸ್ಥಿತಿ ಮಾರುತ್ತೆ ಅಂತ ನಂಬ್ತೀರಾ? ಇಲ್ಲ ಅನೇಕರು ಹೇಳ್ತಾರೆ ಅದೆಲ್ಲ ಸುಮ್ಮನೆ ಅಪ್ಪ, ನಿಮ್ಮ ಮನಸ್ಸನ್ನು ಮಾರ್ಪಡಿಸಲಿಕ್ಕೆ ಹಂಗೆ ಮಾಡ್ತಾರೆ ಅಂತ ಹೇಳುತ್ತಾ ನಂಬ್ತೀರಾ? ದೇವರ ಜನವೇ ಆ ರೀತಿಯಾಗಿ ಅಲ್ಲ, ನಾವು ನಂಬಬೇಕು. ದೇವರ ವಾಕ್ಯ ಹೇಳುತ್ತಾ ಇದೆ. ಒಂದು ವೇಳೆ ನಾವು ನೋಡುತ್ತಾ ಇದ್ದೇವೆ, ಅಲ್ಲಿ ಕೆಲವರು ಅಂದುಕೊಂಡಿರಬಹುದು, ಅಲ್ಲಿ ಹೇಳ್ತದೆ ಸುತ್ತಬೇಕು 6 ಸಾರಿ, ನಡೆಯಬೇಕು, ಏನೇನೋ ಅಂದುಕೊಂಡಿರ್ತಾರೆ. ಈಗ ನೀವು ಅಂದುಕೊಳ್ಬೋದು, ಯಾವುದು ಆ ಕೋಟೆಯನ್ನು ಬೀಳಿಸಬಲ್ಲದು? ಮೊದಲನೇದು, ಅವರು ಒಂದು ಸಾರಿ ಸುತ್ತಿದ ಸುತ್ತುವಿಕೆನ, ಯಾಜಕರು ಊದಿದ ಕೊಂಬುಗಳ, ಅವರ ಮುಂದೆ ನಡೆದಂಥ ಮಂಜೂಷನ, ಆಮೇಲೆ ಅವರು ಏನು ಮಾಡಿದ್ರು, ಆರ್ಭಾಟ ಮಾಡಿ ಕೂಗಿದರಲ್ವ, ಆ ಕೂಗುಗಳ ಯಾವುದು 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 ಅವುಗಳನ್ನು ಬೀಳಿಸಿತು ಎಂಬುದಾಗಿ ನಾವು ನೋಡುವಾಗ ಇದ್ಯಾವುದೂ ಅಲ್ಲ. ದೇವರ ಶಕ್ತಿ, ಇವರ ವಿಧೇಯತೆ, ಅವರ ನಂಬಿಕೆ. 10 ಜನರು ಆಗಲ್ಲ ಅಂದರೂ ಕೂಡ ಇಬ್ಬರಾದರೂ ಆಗುತ್ತೆ ಅಂದರು. ನನ್ನ ಸಹೋದರಿ ಸಹೋದರರೇ, ನಿಮ್ಮ ಕುಟುಂಬದಲ್ಲಿ ಹೆಚ್ಚು ಜನರು ಅವಿಶ್ವಾಸಿಗಳಿರಬಹುದು, ನೀವೇ ಒಂಥರ ಇರಬಹುದು. ಇನ್ನೊಬ್ಬರನ್ನು ನಿಮ್ಮ ಜೊತೆಗೆ ಮಾಡಿಕೊಂಡು ನೀವು ಪ್ರಾರ್ಥಿಸಿರಿ. 1 ಉರಿ ಹಗ್ಗಕ್ಕಿಂತ 2 ಉರಿ ಹಗ್ಗ ಒಳ್ಳೆಯದಲ್ವಾ? ನಿಮ್ಮ ಮನೆಯಲ್ಲಿ ಯಾರೂ ಇಲ್ವಾ? ನಾವು ಅದಕ್ಕೆ ಹೇಳಿದ್ದೀವಿ 24 ತಾಸು ಪ್ರಾರ್ಥನೆ ಇದೆ. ಜಾಯಿನ್ ಆಗ್ರಿ, ನಿಮ್ಮ ಪ್ರಾರ್ಥನಾ ಮನವಿ ಹೇಳ್ರಿ, ನೀವು ಬೇರೆಯವರಿಗಾಗಿ ಪ್ರಾರ್ಥಿಸಿರಿ ಅಂತ ನಾವು ಕೇಳಿಕೊಳ್ತಾನೇ ಇದ್ದೀವಿ. ನಮಗೆ ಹೇಗಂದರೆ ಪ್ರೇಯರ್ ಅಂದರೆ ಒಂದು ರೀತಿಯಾಗಿ ಎಂಟರ್ಟೈನ್ಮೆಂಟ್ ಥರ ಇರಬೇಕು. ಪ್ರೇಯರ್ ಅಂತ ಹೇಳಿದರೆ ಎಂಜಾಯ್ ಮಾಡೋ ಥರ ಇರಬೇಕು. ನೋ, ಪ್ರೇಯರ್ ಅಂದರೆ ಆತ್ಮಭಾರವನ್ನು ದೇವರ ಮುಂದೆ ಸುರಿಯ ಮಾಡುವಂಥದ್ದು. ಈಗ ಇಬ್ಬರ ಒಂದು ನಂಬಿಕೆಯ ಮೇರೆಗೆ ಇವರು ಮುಂದಕ್ಕೆ ಹೋದರು. ದೇವರವರಿಗೆ ಹೇಳಿದರು, ಸರಿ ಈಗ ನೀವು ಹೋಗಲಿಕ್ಕೆ ರೆಡಿಯಾಗಿದ್ದೀರಾ, ನೀವೇನು ಮಾಡಬೇಕು, ಈ ಮಾತಿಗೆ ನೀವು ವಿಧೇಯತೆ ತೋರಿಸ್ಬೇಕು. ಆ ಇಸ್ರಾಯೇಲರು ಕೇಳ್ಬೋದಾಗಿತ್ತು, ಏನು ಬರೀ ರೌಂಡ್ ಹಾಕ್ಕೊಂಡು ಬಂದರೆ ಆಗುತ್ತಾ? 10 ಜನರ ಇನ್ಫ್ಲೂಯೆನ್ಸು ಇಸ್ರಾಯೇಲರ ಮೇಲೆ ಇರ್ಬೋದಾಗಿತ್ತಲ್ವಾ? ನಿನ್ಗೆ ಗೊತ್ತಿಲ್ಲ ಅವ್ರು ಹೆಂಗಿದ್ದಾರೆ ಗೊತ್ತಾ, ಅವ್ರ ಕತ್ತಿಗಳು ಗೊತ್ತಾ, ಅವರ ಸೈನ್ಯ ಗೊತ್ತಾ, ಅವ್ರ ಕೋಟೆ ಗೊತ್ತಾ ಅಂತ ಹೇಳುವಾಗ ಜನರೆಲ್ಲ ಆಗಲ್ಲ ಬಿಡಿ, ಇದೆಲ್ಲ ಸುಮ್ಮನೆ ಅನ್ಬೋದಾಗಿತ್ತು. ಆದರೆ ವಿಧೇಯತೆಯನ್ನು ಸೂಚಿಸಿದರು. 2 ಸಮುವೇಲನ ಗ್ರಂಥ 5ನೇ ಅಧ್ಯಾಯದ 19 ಮತ್ತು 20ನೇ ವಾಕ್ಯದಲ್ಲಿ ನೋಡುವಾಗ, ದಾವೀದನು ಯೆಹೋವನನ್ನು, ನಾನು ಫಿಲಿಷ್ಟಿಯರಿಗೆ ವಿರೋಧವಾಗಿ ಹೋಗಬಹುದೋ, ಅವರನ್ನು ನನ್ನ ಕೈಗೆ ಒಪ್ಪಿಸಿಕೊಡುವಿಯೋ ಎಂದು ಕೇಳಲು ಆತನು, ಹೋಗು, ನಾನು ಹೇಗೂ ಅವರನ್ನು ನಿನ್ನ ಕೈಗೆ ಒಪ್ಪಿಸುವೆನು ಎಂದು ಉತ್ತರ ಕೊಟ್ಟದ್ದರಿಂದ ಅವನು ಹೋಗಿ ಅವರನ್ನು ಸೋಲಿಸಿ. ಈ ವಾಕ್ಯ ಭಾಗವನ್ನು ನಾವು ನೋಡುವಾಗ, ಈ ವಾಕ್ಯ ಭಾಗದಲ್ಲಿ ದಾವೀದ ಭಕ್ತನ ಕುರಿತಾಗಿ ಮಾತನಾಡ್ತಾ ಇದೆ. ದಾವೀದ ಭಕ್ತನ ವಿಧೇಯತೆಯನ್ನು, ದಾವೀದ ಭಕ್ತನು ಎಲ್ಲೇ ಯುದ್ಧಕ್ಕೆ ಹೋಗಬೇಕಾದರೂ ಆ ದಾವೀದನು ದೇವರ ಬಳಿಯಲ್ಲಿ ಹೋಗಿ ವಿಚಾರಿಸಿ, ನಾನು ಯುದ್ಧಕ್ಕೆ ಹೋಗಬಹುದಾ, ನನಗೆ ಜಯ ಸಿಗುತ್ತಾ ಅಂತ ಕೇಳುವಾಗ ದೇವರು ಹೋಗು ಅಂದರೆ ಹೋಗುತ್ತಿದ್ದನು. ನನ್ನ ಪ್ರಿಯ ದೇವಜನವೇ, ಈ ವಾಕ್ಯದಲ್ಲಿ ನಾವು ಗಮನಿಸುವಾಗ ನಾವು ಮೊದಲು ದೇವರು ಏನು ಹೇಳುತ್ತಾರೆ ಅದು ವಾಕ್ಯದ ಮೂಲಕ, ಸೇವಕರ ಮೂಲಕ, ಪ್ರಾರ್ಥನೆಯಲ್ಲಿಡುವುದರ ಮೂಲಕ, ಉಪವಾಸ ಮಾಡುವುದರ ಮೂಲಕ ನಾವು ಗ್ರಹಿಸಿಕೊಳ್ಳುವಂಥವರು ಆಗಿರಬೇಕು. ದೇವರ ಮಾತಿಗೆ ವಿಧೇಯತೆಯನ್ನು ಸೂಚಿಸುವುದು ಬಹಳ ಬಹಳ ಒಳ್ಳೆಯದು. ನೋಡಿ, ಅವರು ಸ್ತುತಿಸುವುದಾಗಲಿ, ಸುತ್ತುವುದಾಗಲಿ, ಅವರು ಯಾಜಕರು ಮುಂದೆ ಹೋಗುವುದಾಗಲಿ, ಎಲ್ಲವನ್ನು ದೇವರು ಹೇಗೆ ಹೇಳಿದರೋ ಹಾಗೆ ಮಾಡಿದರು. ಇವತ್ತು ವಾಕ್ಯಗಳು ನಮಗೆ ನಾವು ನಡೆಯಬೇಕಾದಂಥ ರೀತಿ ವಿಧಾನಗಳನ್ನು ತಿಳಿಸಿಕೊಡುತ್ತದೆ, ನಮ್ಮನ್ನು ನಡೆಯಬೇಕಾದ ರೀತಿಯಲ್ಲಿ ನಡೆ ಎಂದು ಹೇಳುತ್ತದೆ. ಇನ್ನೊಂದು ಘಟನೆಯನ್ನು ದಾವೀದನು 2 ಸಮುವೇಲನ ಗ್ರಂಥ 5ನೇ ಅಧ್ಯಾಯದ 25ನೇ ವಾಕ್ಯದಲ್ಲಿ,
ನಾವು ನೋಡುವಾಗ ದಾವೀದನು ಯೆಹೋವನ ಆಜ್ಞಾನುಸಾರವಾಗಿ ಮಾಡಿ ಫಿಲಿಷ್ಟಿಯರನ್ನು ಗೆಬದಿಂದ ಗೆಜರಿನವರೆಗೂ ಸಂಹರಿಸಿದನು. ನೋಡಿ, ಇಲ್ಲಿ ವಾಕ್ಯ ಹೇಳುತ್ತಾ ಇದೆ, ದಾವೀದನು ದೇವರು ಹೇಳಿದ ಮಾತನ್ನು ಕೇಳಿದ್ದರಿಂದ ದೇವರು ದಾವೀದನಿಗೆ ಜಯವನ್ನು ಕೊಟ್ಟರು. ನನ್ನ ಪ್ರಿಯ ದೇವಜನರೇ, ಇವತ್ತು ಮೋಶೆಯ ಜೀವಿತವಾಗಲಿ, ಯೆಹೋಶುವನ ಜೀವಿತವಾಗಲಿ, ದಾವೀದನ ಜೀವಿತವಾಗಲಿ ಜಯಭರತವಾಗಬೇಕಾದರೆ ದೇವರು ಹೇಳಿದಂಥ ಮಾತುಗಳನ್ನು ಕೈಕೊಂಡು ನಡೆದದ್ದರಿಂದಲೇ. ಇವತ್ತು ನಿಮಗೂ ನನಗೂ ದೇವರು ಹೇಳುವಾಗ ನೀವು ನಾನು ದೇವರ ಮಾತಿಗೆ ಅನುಸರಣೆ ಮಾಡುತ್ತೇವಾ? ದೇವರ ಮಾತಿಗೆ ವಿಧೇಯತೆಯನ್ನು ಸೂಚಿಸುತ್ತೇವಾ? ವಿಧೇಯತೆ ದೊಡ್ಡ ಅದ್ಭುತಗಳನ್ನು, ದೊಡ್ಡ ಜಯಗಳನ್ನು, ದೊಡ್ಡ ಕಾರ್ಯಗಳನ್ನು ಮಾಡುವಂಥದ್ದು ಆಗಿದೆ ಎಂಬುದನ್ನು ನಾವು ನೋಡುತ್ತಾ ಇದ್ದೇವೆ. ಯೆಶಾಯನ ಪ್ರವಾದನೆಯ ಗ್ರಂಥ 55ನೇ ಅಧ್ಯಾಯದಲ್ಲಿ 8ನೇ ವಚನ, ಯೆಹೋವನು ಈಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಇಲ್ಲಿ ಹೇಳುತ್ತಿರುವಂಥ ಮಾತನ್ನು ಗಮನಿಸಿರಿ. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳು ಅಲ್ಲ. ನಾವು ಕೆಲವು ಸಾರಿ ಏನು ಮಾಡ್ತೇವೆ ಅಂತ ಹೇಳಿದರೆ, ನಾವು ನಮ್ಮದೇ ಆದಂಥ ಒಂದು ರೀತಿ ನೀತಿಗಳನ್ನು ಏರ್ಪಡಿಸಿಕೊಂಡಿರುತ್ತೇವೆ. ಹೀಗೇ ಮಾಡಬೇಕು, ಹೀಗೇ ನಡಿಬೇಕು, ಹೀಗೆ ಜೀವಿಸಬೇಕು, ನಾವು ಅಂದುಕೊಂಡಂತೆ ಇರಬೇಕು. ಇಲ್ಲ, ಬೈಬಲನ್ನು ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಮಗೆ ಸಾಧಕವಾಗಿ ಅಲ್ಲ, ಬೈಬಲಂತೆ ನಾವು ನಡೆದುಕೊಳ್ಳಬೇಕು. ಅದೇ ನಮಗೆ ಜಯ, ಅದೇ ನಮಗೆ ಬಿಡುಗಡೆ. ಇವತ್ತು ಇಲ್ಲಿ ನೋಡುವಾಗ ಅವರು ಹಾಗೇ ಮಾಡಿದರು, ಸ್ತುತಿ ಮಾಡಿದರು, ಪ್ರಾರ್ಥಿಸಿದರು, ಸುತ್ತಿದರು. ಅಲ್ಲಿ ನೋಡ್ತಾ ಇದ್ದ ಮಂಜೂಷವನ್ನು ಮುಂದೆ ಇಟ್ಕೊಂಡು ಹೋದರು, ಯಾಜಕರು ಕೊಂಬುಗಳನ್ನು ಹಿಡಿದುಕೊಂಡು ಹೋದರು. ಮತ್ತು 6 ದಿನಗಳು ಸುಲಭವಾಗಿತ್ತು, 7ನೇ ದಿನ ಕಷ್ಟವಾಗಿತ್ತು. 7ನೆಯ ದಿನ ಅವರು 7 ಸಾರಿ ಸುತ್ತಬೇಕಾಗಿತ್ತು. ದಿನಕ್ಕೊಂದು ಸಾರಿ ಏನೋ ಸರಿ, ಆದರೆ 7ನೇ ದಿನ 7 ಸಾರಿ ಸುತ್ತಬೇಕಾದಾಗ ಈಗ ನಾವು ದೇವ್ರ ಮಾತು ಕೇಳಬೇಕಾ ಬೇಡವಾ? ಕೆಲವು ಸಂದರ್ಭಗಳಲ್ಲಿ ಸೈತಾನನು ನಮಗೆ ಅಡ್ಡಿಗಳನ್ನು ಹಾಕಿ, ಇಷ್ಟು ದಿನ ಮಾಡಿದೆಯಲ್ವಾ, ಏನಾದರೂ ವ್ಯತ್ಯಾಸ ನಡೀತಾ? ಏನಾದರೂ ನಡೀತಾ? ಇಷ್ಟು ಪ್ರಯತ್ನ ಮಾಡೋದಲ್ಲ, ಏನಾದರೂ ಆಶೀರ್ವಾದ ಉಂಟಾಯಿತಾ? ಇಲ್ಲ ತಾನೆ? ಇನ್ಯಾಕೆ ರಿಸ್ಕ್ ತಗೊಳ್ತೀಯ? ಇನ್ನೂ ಯಾಕೆ ಅಲ್ಲೇ ಇದ್ದೀಯಾ? ಯಾಕೆ ನಂಬಿಕೆಯಲ್ಲಿದ್ದೀಯಾ? ದೇವಜನವೇ, 6 ದಿವಸಗಳು ಒಂದಾದರೆ 7ನೆಯ ದಿವಸ ಬಹಳ ಕಠಿಣವಾಗಿತ್ತು. ಕುಟುಂಬದವರು ಹೇಳುತ್ತಾರೆ, ಸಭಿಕರು ಹೇಳುತ್ತಾರೆ, ಸೇವಕರು ಹೇಳುತ್ತಾರೆ, ಬೇಡ ಬಿಡಮ್ಮ, ಇಷ್ಟಾದ ಮೇಲೆ ಇನ್ನು ಯಾಕೆ ಬಿಟ್ಟುಬಿಡ್ರಿ, ಬೇಡ ಬಿಡು ಅಂತ ಹೇಳ್ತೇವೆ. ಆದರೆ ದೇವಜನವೇ, ಪ್ರಾರ್ಥನೆಯಲ್ಲಿ ಇನ್ನೊಂದು ಸಾರಿ ಪ್ರಯತ್ನಿಸಬೇಕು. ಇನ್ನೊಂದು ಸಾರಿ ಪ್ರಯತ್ನಿಸಿ ದೇವರು ಜಯ ಕೊಡುತ್ತಾನೆಂದು ನಂಬಬೇಕು. ನಂಬುವುದಕ್ಕೆ ನೀವು ಸಿದ್ಧರಿದ್ದೀರಾ? ದೇವರು ಕೇಳುತ್ತಿದ್ದಾರೆ, ನಂಬುವುದಕ್ಕೆ ಸಿದ್ಧರಿದ್ದೀರಾ? ನಂಬಿದರೆ ಎಲ್ಲವೂ ಸಾಧ್ಯವಾಗುತ್ತದೆ. ಹಲ್ಲೆಲೂಯಾ. ನಾಮಾನನು ತನ್ನ ಮಾತನ್ನು, ಪ್ರವಾದಿಯ ಮಾತನ್ನು ಕೇಳಿ ಹೋಗಿ 7 ಸಾರಿ ನೀರಲ್ಲಿ ಮುಳುಗಿದನು. ಅವನಿಗೆ ಅನಿಸ್ತು, ನಮ್ಮ ಊರಲ್ಲಿ ನದಿಗಳಿಲ್ವಾ, ಇಷ್ಟು ದೂರ ಬರಬೇಕಾಯ್ತಾ ಬರೀ ನೀರಲ್ಲಿ ಮುಳುಗಕ್ಕೆ? ಆದರೆ ಕೊನೆಗೆ ಅವನು ವಿಧೇಯತೆಯನ್ನು ಸೂಚಿಸಿದ್ದರಿಂದ ಬಿಡುಗಡೆ ಉಂಟಾಯಿತು. ನನ್ನ ಪ್ರಿಯ ದೇವಜನವೇ, ವಿಧೇಯತೆ ಆಶೀರ್ವಾದವನ್ನು ತರುತ್ತದೆ, ಅವಿಧೇಯತೆ ನಮಗೆ ಶಾಪವನ್ನು ತರುತ್ತದೆ. ದೇವರ ವಾಕ್ಯದಲ್ಲಿ ನಾವು ನೋಡುತ್ತಾ ಇರುವಂಥದ್ದೇನೆಂದರೆ, ವಿಧೇಯತೆಯು ದೇವರನ್ನು ಗೌರವಿಸುತ್ತದೆ. ಈ ವಿಧೇಯತೆಯ ಅರ್ಥ ನಾವು ದೇವಾದಿದೇವನನ್ನು ಗೌರವಿಸ್ತಾ ಇದ್ದೇವೆ, ಸನ್ಮಾನಿಸ್ತಾ ಇದ್ದೇವೆ, ಆತನ ಮಹಾಶಕ್ತಿಯಲ್ಲಿ ಭರವಸೆ ಇಡುತ್ತಾ ಇದ್ದೇವೆ ಎಂಬುದು ಅರ್ಥ. ಜಕರ್ಯನ ಗ್ರಂಥ 4ನೇ ಅಧ್ಯಾಯ 6ನೇ ವಚನದಲ್ಲಿ, ಆಗ ಅವನು ನನಗೆ ಪ್ರತ್ಯುತ್ತರವಾಗಿ ಹೀಗೆ ಹೇಳಿದನು, ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮದಿಂದಲೇ ಎಂಬುದು ಸೇನಾಧೀಶ್ವರ ಯೆಹೋವನ ನುಡಿ. ನಿಮಗೆ ವಿರೋಧವಾಗಿರುವಂಥ ಬಂಧನಗಳನ್ನು, ಸರಪಳಿಗಳನ್ನು
ತೊಂದರೆಗಳನ್ನು ಎದುರಿಸಬೇಕಾದರೆ ನಿಮಗೂ ನನಗೂ ನೀನು ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ನಾನು ನಡೆಯುವೆ. ಅಲ್ವಾ? ಹಾಡಾಡ್ತೀವಲ್ವ, ಸುಲಭವಾಗಿ ಹೇಳ್ತೀವಿ. ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ನಾನು ನಡೆಯುವೆ ಅಲ್ವಾ, ನನ್ನ ಪ್ರೀತಿಯ ಯೇಸುವೇ. ಹೌದು, ಹಾಡೋದು ಮಾತ್ರ ಹಾಡ್ತೀವಿ, ಆದರೆ ದೇವರು ಹೇಳಿದಂತೆ ನಡೆದುಕೊಳ್ಳಲ್ಲ. ನೆನೆಯ ಸಂದೇಶದಲ್ಲಿ ನಾನು ಹೇಳಿದೆ ನೋಡಿ, ಆತ್ಮಸ್ವರೂಪನಾದ ದೇವರನ್ನು ಆರಾಧಿಸಬೇಕು, ನೀವು ಮಾಡೋದು ಕೆಲವು ತಪ್ಪಾಗಿದೆ ಅಂತ ಹೇಳಿದಾಗ ಅದರಲ್ಲಿ ಕೆಲವರು ನನಗೆ ಕಾಲ್ ಮಾಡಿ ಹೇಳಿದರು, ಅದರಲ್ಲಿ ತಪ್ಪೇನಿದೆ ಪಾಸ್ಟ್ರೇ, ನಮ್ಮ ನಂಬಿಕೆ ಹೆಚ್ಚಾಗುತ್ತಲ್ವಾ ಅಂತ ಕೇಳ್ತಾರೆ. ನಾನು ಹೇಳುತ್ತೇನೆ, ದೇವರ ಮಾತಿಗೆ ವಿಧೇಯರಾದವರಿಗೆ ಮಾತ್ರವೇ ಪರಿಪೂರ್ಣ ಜಯ ಉಂಟು. ವಿಧೇಯತೆಯನ್ನು ಸೂಚಿಸಬೇಕು ನೋಡಿ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ನೀವು ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು, ಗೌರವಿಸಬೇಕು, ಆಗ ನೀನು ಬಹುಕಾಲ ಬದುಕಿ ಬಾಳುವಿ ಅಲ್ವಾ. ನಾನು ತೋರಿಸಿದ ದೇಶಕ್ಕೆ ಹೋಗು, ನಾನು ಹೇಳಿದ ಕೆಲಸವನ್ನು ಮಾಡು ಅಂತ ಹೇಳಿದಾಗ ಅಬ್ರಹಾಮನಿಗೆ ದೇವರು ಹೋಗು ಅಂತ ಹೇಳಿದನಷ್ಟೇ. ದೇವರು ಹೇಳಿದ ಮಾತಿಗೆ ಅಬ್ರಹಾಮನು ವಿಧೇಯತೆಯನ್ನು ಸೂಚಿಸಿದನು. ವಿಧೇಯತೆ ಬಹಳ ಮುಖ್ಯ. ಯಾಕೋಬನು ತನ್ನ ಮಾವನಾದಂಥ ಮಾವನ ಮಾತನ್ನು, ಆಜ್ಞೆಯನ್ನು ಅನುಸರಿಸಿದನು. ದೇವರು ಅದರ ನಿಮಿತ್ತವಾಗಿ ಯಾಕೋಬನನ್ನು ಬಹುವಾಗಿ ಆಶೀರ್ವದಿಸಿದನು. ಇವತ್ತು ನೀವು ನಾನು ನೋಡಿ, ದಾವೀದನು ಯಾಕೆ ಕುರುಬನಾದನು? ತಂದೆ ಹೇಳ್ದ, ಹೋಗಪ್ಪ ನೀನು ಕುರುಬನಾಗಿ ಹೋಗು. ಯೋಸೇಫನಿಗೆ ಹೇಳ್ದ, ನಿನ್ನ ಅಣ್ಣಂದರಿಗೆ ಹೋಗಿ ಊಟ ಕೊಟ್ಟು ಬಾ. ಇಲ್ಲ, ದೇವರ ಅಪ್ಪ ಮೊದಲೇ ಅವರು ನನ್ನನ್ನು ವಿರೋಧ ಮಾಡ್ತಾರೆ, ಇಲ್ಲ ನೀನು ಹೋಗು. ನೋಡಿ, ದಾವೀದನು ಹಾಗೆಯೇ ಅಣ್ಣಂದಿರ ಹತ್ರ ಹೋದಾಗ ನಾವು ನೋಡ್ತಾ ಇದ್ದೇವೆ, ಜಯವು ಬಂತು. ಗೊಲ್ಯಾತನನ್ನು ಎದುರಿಸಿದ, ತಂದೆಯ ಮಾತಿಗೆ ವಿಧೇಯತೆಯನ್ನು ಸೂಚಿಸಿದ್ದರಿಂದ ದೊಡ್ಡ ಗೊಲ್ಯಾತನನ್ನು ಎದುರಿಸಿ ಜಯಿಸಿದನು. ಇವತ್ತು ನಿಮ್ಮ ಜೀವಿತದಲ್ಲಿ ಎರಿಕೋ ಕೋಟೆಯ ಗೊಲ್ಯಾತನೆಂಬ ಶತ್ರುವ ಸಮಸ್ಯೆಯ ಎದುರು ನಿಂತಿದೆಯಾ? ದೇವರ ಮಾತಿಗೆ ವಿಧೇಯರಾಗಿ ಸ್ತುತಿಸಿರಿ, ಪ್ರಾರ್ಥಿಸಿರಿ, ವಿಧೇಯತೆಯನ್ನು ಸೂಚಿಸಿರಿ, ಆರ್ಭಟಿಸಿರಿ, ಎಕ್ಸ್ಟ್ರಾ ಎಫರ್ಟನ್ನು ತೆಗೆದುಕೊಳ್ಳ್ರಿ. 7ನೇ ದಿನ ಏನು ಎಲ್ಲ ದಿವಸಗಳು ಕಾದಂತಿರೋದಿಲ್ಲ, ತುಂಬ ವಿರೋಧ ಜಾಸ್ತಿ ಆಗ್ತದೆ. ಆದರೂ 7ನೇ ದಿನ ಕೂಡ ನಾವು ವಿಶ್ವಾಸದಿಂದ, ನಂಬಿಕೆಯಿಂದ ವಿಧೇಯತೆಯನ್ನು ಸೂಚಿಸುವುದಾದರೆ, ಓ ದೇವರಿಗೆ ಸ್ತೋತ್ರ, ದೇವರು ನಮಗೆ ಜಯವನ್ನು ಕೊಡುತ್ತಾರೆ. ನಾನು ನಂಬುತ್ತೇನೆ, ದಾವೀದನ ಜೀವಿತದಲ್ಲಿ ಬಂದ ಜಯ ನಿಮ್ಮ ನನ್ನ ಜೀವಿತದಲ್ಲಿ ಬರಲಿ. ಇಸ್ರಾಯೇಲರಲ್ಲಿ ಎರಿಕೋ ಕೋಟೆಯಲ್ಲಿ ಬಂದು ಕೊನೆಯ ದಿನ ಊದಿದಂಥ ಆ ಒಂದು ಶಬ್ದದಿಂದಲ್ಲ, ಅವರು ನಡೆದಂಥ ಶಬ್ದದಿಂದಲ್ಲ. ಕೆಲವರು ಹೇಳ್ತಾರೆ ಅವರು ನಡೆದ ಶಬ್ದಕ್ಕೆ ನಡಗಿತು ಅಂತೇಳಿ, ಅವರು ಸ್ತುತಿಸಿದ ಶಬ್ದಕ್ಕೆ ಕೋಟೆ ಬಿತ್ತು ಅಂತೇಳಿ. ಇದೆಲ್ಲ ಒಂದು ಭಾಗವಾದರೂ ಕೂಡ ದೇವರು ಅವರಿಗಾಗಿ ಏನಾಯಿತು? ಕೋಟೆ ತಾನಾಗಿ ಅಲ್ಲಿ ಹೇಳ್ತಾರೆ ವಾಕ್ಯ ನೋಡ್ರಿ, ಅಲ್ಲಿ ಹೇಳ್ತದೆ, ತಾನಾಗಿ ನೆಟ್ಟಗೆ ಬಿದ್ದು ಹೋಗುವುದು, ಗೋಡೆಯು ತಾನೇ ಬಿದ್ದು ಹೋಗುವುದು ಮತ್ತು ಅದು ನಿಮಗೆ ಸ್ವಾಧೀನವಾಗುವುದು. ತಾನೇ ಬೀಳ್ತದೆ, ದೇವರು ಆಜ್ಞಾಪಿಸಿರುತ್ತಾನೆ. ನಿನ್ನ ಸಮಸ್ಯೆಗೂ ದೇವರು ಆಜ್ಞಾಪಿಸುತ್ತಾನೆ. ದೇವರು ಆಜ್ಞಾಪಿಸಿದ್ದರೆ ನಿನ್ನ ಸಮಸ್ಯೆ ತಾನಾಗಿ ಬಿದ್ದು ಹೋಗುತ್ತದೆ. ಯೇಸುವಿನ ನಾಮದಲ್ಲಿ ಹಾಗೆ ಆಗಲಿ, ಆಮೆನ್. ದೇವರು ತಾನೇ ನಿಮ್ಮ ವಿರೋಧವಾಗಿರುವ, ನಿಮ್ಮ ಮುಂದಿರುವ ದೊಡ್ಡ ಸಮಸ್ಯೆ ಎರಿಕೋ ಗೋಡೆಯಂತೆ ಬಿದ್ದು ಹೋಗಲಿ. ಪ್ರಾರ್ಥಿಸೋಣ. ಪರಮ ತಂದೆಯಾದ ದೇವರೇ, ಬಲವಾದ ಕೋಟೆ, ಅಬಾ ಕರ್ತನೇ, ಸದೃಢವಾದ ಬಲವಾದಂಥ ಶತ್ರುವಾದಂಥ ಗೊಲ್ಯಾತನು, ಆದರೆ ತಾನಾಗಿ ಅವರು ಬೀಳುವಂತೆ ಮಾಡುವ ದೇವರು ನೀನು ಸ್ವಾಮಿ. ಸ್ತೋತ್ರ. ಯೇಸುವಿನ ನಾಮದಲ್ಲಿ ಇವತ್ತು ಈ ಸಹೋದರಿ ಸಹೋದರನನ್ನು ನೆನೆಸಿ ಪ್ರಾರ್ಥಿಸ್ತೇನೆ. ಇವರ ಜೀವಿತದಲ್ಲಿಯೂ ಕೂಡ ಹೇಳಿಕೊಳ್ಳಲಾರದ, ಜಯಿಸಲಾರದ, ಮುಗಿಯಲಾರದ, ಬಿಡುಗಡೆ ಹೊಂದಲಾರದ, ಸೌಖ್ಯವಾಗಲಾರದ ಸಮಸ್ಯೆಗಳು ಕೋಟೆಯಂತೆ ಇರುವಾಗ 1, 2, 3, 4, 5, 6 ದಿನ, 6 ವರ್ಷ, 60 ವರ್ಷ ಕಾಯುತ್ತಾ ಇದ್ದಿರಬಹುದು. ಓ ದೇವರೇ, 7ನೆಯ ವರ್ಷ, ಸಂಪೂರ್ಣತೆಯ ವರ್ಷ, ಬಿಡುಗಡೆಯ ವರ್ಷ, ಬಿದ್ದು ಹೋಗುವ ವರ್ಷ, ದಾರಿಯಾಗುವ ವರ್ಷ. ಓ ಸ್ತೋತ್ರ, ಹಾಲೆಲೂಯ. ನಂಬಿ ಪ್ರಾರ್ಥನೆ ಮಾಡುವಂಥ ಈ ದೇವ ಮಕ್ಕಳ ಜೀವಿತದಲ್ಲಿ ಅತ್ಯುನ್ನತವಾದ ಕಾರ್ಯವನ್ನು ನೀವು ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ. ಓ ಸ್ತೋತ್ರ, ಹಾಲೆಲೂಯ.
ನಂಬಿ ಪ್ರಾರ್ಥಿಸುತ್ತಿರುವಂಥ ಇವರ ಜೀವಿತದಲ್ಲಿರುವಂಥ ಪ್ರತಿ ತೊಡಕು ಯೇಸುವಿನ ನಾಮದಲ್ಲಿ ಮುರಿದು ಬೀಳಲಿ ಕರ್ತನೆ. ಸ್ತೋತ್ರ ಥ್ಯಾಂಕ್ ಯು ಲಾರ್ಡ್. ಖಂಡಿತವಾಗಿಯೂ ಈ ಪ್ರತಿ ದೇವ ಮಗುವಿನ ಜೀವಿತದಲ್ಲಿ ಒಂದು ದೊಡ್ಡ ಉನ್ನತವಾದಂಥ ಅದ್ಭುತವಾದ ಕಾರ್ಯವನ್ನು ನೀವು ಮಾಡಿ ಮಹಿಮೆ ಹೊಂದುತ್ತೀರಿ ಎಂಬುದಾಗಿ ನಿಮ್ಮ ಕರುಣಾ ಹಸ್ತಕ್ಕೆ ಇವನ್ನು ಒಪ್ಪಿಸಿಕೊಡುತ್ತಾ, ಬಿಡುಗಡೆ ಕೊಡುವಾತನು, ಸೌಖ್ಯ ಮಾಡುವಾತನು, ಎರಿಕೋ ಕೋಟೆಯಂಥ ಗೊಲ್ಯಾತನಂಥ ಸಮಸ್ಯೆಗಳನ್ನು ಬಿದ್ದು ಹೋಗುವಂತೆ ಮಾಡಲಿಕ್ಕೆ ಶಕ್ತನಾದಂಥ ಎಲ್ ಶಡಾಯ್ ಸರ್ವಶಕ್ತನಾದಂಥ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನವೇ, ನೀವೆಲ್ಲರೂ ನನ್ನೊಟ್ಟಿಗೆ ಸೇರಿ ಇದುವರೆಗೂ ವಾಕ್ಯವನ್ನು ಧ್ಯಾನಿಸಿದ್ದೀರಾ. ಜಯವು ನಿಮ್ಮದಾಗಲಿ, ಬಿಡುಗಡೆ ಉಂಟಾಗಲಿ, ಸಮಸ್ಯೆಯು ತಾನಾಗಿ ಬಿದ್ದು ಹೋಗಲಿ ಎಂದು ಪ್ರಾರ್ಥಿಸ್ತೇನೆ. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಆಮೇನ್.